ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಇಂದಿನ ಈ ಒಂದು ಕಗ್ಗ ಮನುಷ್ಯನ ಒಂದು ಸೂಕ್ಷ್ಮತೆಗೆ ಹಾಗೂ ಆತನ ಒಂದು ಸಂಪೂರ್ಣ ಬೆಳವಣಿಗೆಯ ಒಂದು ನೋಟವನ್ನ ಮಾನ್ಯ DVG ಅವರು ತುಂಬಾ ಸುಂದರವಾಗಿ ಹಾಗೆ ದೃಷ್ಟಾಂತ ಸಹಿತವಾಗಿ ಹೇಳ್ತಾ ಇದ್ದಾರೆ. ಮನುಷ್ಯನೊಳಗೆ ಸಂಪೂರ್ಣ ಬ್ರಹ್ಮಾಂಡವೇ ಇದೆ ಅನ್ನುವಂತಹ ಮಾತನ್ನ ಮಾನ್ಯ DVG ಅವರ ಒಂದು ಈ ಕಗ್ಗದಲ್ಲಿ ಅವರ ಮಾತಿನಲ್ಲೇ ಅಥವಾ ಅವರ ಒಂದು ನುಡಿಗಳಲ್ಲೇ ಕೇಳಿದ್ರೆ ಬಹಳ ಸೊಗಸು ಅಂತ ಅನ್ಸುತ್ತೆ. ಈ ಶರೀರ ಹೇಗಿದೆ, ಅದು ನಿರ್ಣಯವಾದದ್ದ, ಅನಿರ್ಣಯವಾದದ್ದ, ಅಮೇಯವಾದದ್ದ, ಹಾಗೆ ಅಪ್ರಮೇಯವಾದದ್ದ ಅನ್ನುವಂತಹ ಸುಂದರ ತುಲನಾತ್ಮಕ ಭಾವಾಭಿವ್ಯಕ್ತಿ ಈ ಒಂದು ಕಗ್ಗದಲ್ಲಿ DVG ಅವರು ನಮ್ಮ ಎದುರಿಗೆ ಇಡ್ತಾರೆ. ಈ 102ನೇ ಕಗ್ಗ ಹೀಗಿದೆ. ಕಾಯ ನಿರ್ಣೇಯವದರೊಳು ಮನವ ನಿರ್ಣೇಯ, ಸ್ನಾಯು ಸಂಖ್ಯೇಯ ಜೀವಳಮ ಸಂಖ್ಯೇಯ, ಮೇಯ ಪ್ರಮೇಯ ಮಿಶ್ರಣವಿಂತು ನರಜಂತು, ನೇಯವದು ವಿಶ್ವಕಂ ಮಂಕುತಿಮ್ಮ ಮಂಕುತಿಮ್ಮ. ಕಾಯ ನಿರ್ಣಯವದರೊಳು ಮನ ನಿರ್ಣಯ, ಸ್ನಾಯು ಸಂಖ್ಯೇಯ ಜೀವಳಮ ಸಂಖ್ಯೇಯ, ಮೇಯ ಪ್ರಮೇಯ ಮಿಶ್ರಣವಿಂತು ನರಜಂತು, ನೇಯವದು ವಿಶ್ವಕಂ ಮಂಕುತಿಮ್ಮ. ಎಷ್ಟು ಅದ್ಭುತವಾದಂಥ ಮಾತು. ಇಲ್ಲಿ ನನಗೆ ಅನ್ಸೋದು, ಪ್ರತಿಯೊಂದು ಶಬ್ದದ ಅರ್ಥವನ್ನ ನೋಡಿದ್ರೆ ಬಹಳ ಸೊಗಸು ಅಂತ ಅನ್ಸುತ್ತೆ. ಕಾಯ ಅಂದ್ರೆ ಶರೀರ, ನಿರ್ಣಯ ಅಂದ್ರೆ ಅಳೆಯಬಹುದಾದದ್ದು, ಗಾತ್ರ ತೂಕದಿಂದ ಅಂದಾಜಿಸಬಹುದಾದದ್ದು ಅಂತ ಅರ್ಥ ಬರುತ್ತೆ. ಮನ ಅಂದ್ರೆ ಮನಸ್ಸು, ನಿರ್ಣಯವದರಲ್ಲಿ ಅಂದ್ರೆ ಅಳಿಯಲಾಗದ ರೂಪ ಗಾತ್ರವಿಲ್ಲದ್ದು. ಸ್ನಾಯು ಅಂದ್ರೆ ನರಮೂಳೆ, ಜಾಯಿಂಟ್ ಅಂತೀವಲ್ಲ ಅಥವಾ ಮಸಲ್ ನೆಟ್ವರ್ಕ್ ಅಂತೀವಲ್ಲ ಅದು. ಸಂಖ್ಯೇಯ ಅಂದ್ರೆ ಎಣಿಸಬಹುದಾದದ್ದು. ಜೀವಳ ಅಂದ್ರೆ ಆ ಪ್ರಾಣಶಕ್ತಿ ಅಥವಾ ಜೀವತತ್ವ ಅಂತ ಹೇಳ್ಬೋದು. ಅದು ಮಾತ್ರ ಅಸಂಖ್ಯೇಯ ಅಂದ್ರೆ ಎಣಿಸಲಾಗದ್ದು, ಮಿತಿ ಇಲ್ಲದ್ದು ಅಂತ. ಮೇಯ ಅಂತ ಒಂದು ಸುಂದರವಾದಂತಹ ಶಬ್ದವನ್ನ ಇಲ್ಲಿ DVG ಅವರು ಹೇಳ್ತಾರೆ. ಮೇಯ ಅಂದ್ರೆ ಸೆನ್ಸಿಬಲ್, ಪರ್ವಿಸಬಲ್, ಗ್ರಾಸ್ಪೆಬಲ್ ಅಥವಾ ಮೆಷರಬಲ್ ಅಂತೀವಲ್ಲ, ಅಂದ್ರೆ ಅಳಿಯಬಹುದಾದದ್ದು ಅಂತ ಅರ್ಥ ಬರುತ್ತೆ. ಅಪ್ರಮೇಯ ಅಂದ್ರೆ ಬಿಯಾಂಡ್ ಮೆಷರ್ಮೆಂಟ್ ಅಂದ್ರೆ ಅಳಿಯಲಾಗದ್ದು, ಊಹೆಗೂ ನಿಲ್ಕದ ಈ ಒಂದು ಮಾತು ಅನ್ನುವಂತ ಅರ್ಥ. ಮಿಶ್ರಣ ಅಂದ್ರೆ ಸಂಯೋಜನೆ, ನರಜಂತು ಅಂದ್ರೆ ಮನುಷ್ಯ, ನೇಯುವುದು ಅಂತಂದ್ರೆ ಹೆಣೆಯುವುದು, ವಿಶ್ವಕಂ ಅಂತಂದ್ರೆ ಸಂಪೂರ್ಣವಾದಂತಹ ಬ್ರಹ್ಮಾಂಡ. ಎಷ್ಟು ಅದ್ಭುತವಾಗಿ ಪದಗಳ ಒಂದು ಜೋಡಣೆ ಇದೆ ಇಲ್ಲಿ ನೋಡಿ. ಮನುಷ್ಯನು ಅಳಿಯಲಾಗುವ ದೇಹದೊಳಗೆ ಅಳಿಯಲು ಸಾಧ್ಯವಿಲ್ಲದ ಮನಸ್ಸನ್ನ ಹೊಂದಿದ್ದಾನೆ ಅಂತ. ಅವನ ನರ, ಮೂಳೆ, ಸ್ನಾಯು ರಚನೆ ಎಣಿಸಬಹುದಾದ್ರೂ ಕೂಡ ಅದನ್ನೊಳಗಿರುವಂತಹ ಜೀವತತ್ವ, ಚೇತನ, ಆತ್ಮ, ಪ್ರಾಣಶಕ್ತಿ ಎಣಿಸೋದಕ್ಕೆ ಅಸಾಧ್ಯ ಅಂತ ಹೇಳ್ತಾರೆ. ಈ ರೀತಿ ಮೇಯ ಅಂದ್ರೆ ಪರ್ಸಿಪಿಟಬಲ್ ಮತ್ತು ಅಪ್ರಮೇಯ ಇಂಪರ್ಸಿಪಿಟಬಲ್ ಎರಡರ ಮಿಶ್ರಣವೇ ಮನುಷ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೀಗಾಗಿ ಮನುಷ್ಯನೊಳಗೆ ಸಂಪೂರ್ಣ ಬ್ರಹ್ಮಾಂಡವೇ ಹೆಣೆದಿದೆ ಅಂತ ಹೇಳಿ DVG ಅವರು ಇಲ್ಲಿ ಉದ್ಘರಿಸ್ತಾರೆ. ಇದರ ಈ ಒಂದು ಪದದ ಅಥವಾ ಈ ಒಂದು ಕಗ್ಗದ ಒಂದು ವಿಶ್ಲೇಷಣೆಯನ್ನು ನೋಡೋದಾದ್ರೆ, ದೇಹ, ನಾನಾಗ್ಲೇ ಹೇಳಿದಾಗೆ ದೇಹ ಒಂದು ಮೆಷರಬಲ್ ಅಂತಂದ್ರೆ ನಿರ್ಣಯ, ತೂಕ, ಎತ್ತರ, ಬಣ್ಣ, ತ್ವಚೆ, ಎಲುಬು, ಸ್ನಾಯು ಇವೆಲ್ಲವನ್ನ ಕೂಡ ಅಳಿಯಬಹುದು. ಆದ್ರಿಂದ ದೇಹ ಅನ್ನೋದು ಭೌತಿಕವಾಗುತ್ತೆ. ಮನಸ್ಸು ನಿರ್ಣಯವಲ್ಲ, ಇಮ್ಮೆಷರಬಲ್. ಮನಸ್ಸಿನ ಗಾತ್ರ, ಬಣ್ಣ, ತೂಕ ಹೇಳಕ್ ಸಾಧ್ಯ ಇದೆಯಾ? ಯೋಚನೆ ಮಾಡಿ ನೋಡಿ. ಅದೇ ಅಷ್ಟೇ ಅಲ್ಲದೆ ಮನಸ್ಸಿನ ಯೋಚನೆ, ಆ ಒಂದು ಸಂಭ್ರಮ, ದುಃಖ, ದುಮ್ಮಾನ ಭಾವನೆಗಳಿಗೆ ಮಿತಿನೇ ಇಲ್ಲ ಅಂತ ಹೇಳ್ಬೋದು. ಆದ್ರಿಂದ ಮನಸ್ಸು ಅನ್ನೋದು ಸೂಕ್ಷ್ಮ, ಸಬ್ಟಲ್ ಅಂತ ಕರಿತೀವಿ ಅದನ್ನ. ಸ್ನಾಯುಗಳ ಸಂಖ್ಯೆ ಎಣಿಸಬಹುದಾದ್ರೂ ಕೂಡ ಆ ಜೀವಶಕ್ತಿ ಅಂದ್ರೆ ಆ ಪ್ರಾಣ, ಆತ್ಮ ಅನ್ನೋದಿದೆಯಲ್ಲ, ಅದನ್ನ ಎಣಿಸಕ್ಕೆ ಸಾಧ್ಯನೇ ಇಲ್ಲ. ಅದು ಅನಂತ. ಹೀಗಾಗಿ ಸ್ಥೂಲ ಅಂತಂದ್ರೆ ದೇಹ ಆಗತ್ತೆ, ಸೂಕ್ಷ್ಮ ಅಂದ್ರೆ ಮನಸ್ಸಾಗತ್ತೆ, ಮತ್ತೆ ಕಾಷ್ಟ ಅಂದ್ರೆ ಆತ್ಮ ಅಥವಾ ಶಕ್ತಿ ಆಗತ್ತೆ, ಜೀವಶಕ್ತಿ ಆಗತ್ತೆ ಅಂತ ಹೇಳಿ ಈ 3 ಪದರಗಳಲ್ಲಿ ಈ ಒಂದು ದೇಹವನ್ನ ಸಂಯೋಜಿಸಿದ್ದಾರೆ. ಒಂದು ಉಪನಿಷತ್ತಿನ ಮಾತನ್ನ ಇಲ್ಲಿ ಹೇಳಲೇಬೇಕು ನಾನು.
ಕಠೋಪನಿಷತ್ತಲ್ಲಿ ಅರೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಹ ಅಂತ ಹೇಳ್ತಾರೆ. ಆತ್ಮನು ಅತಿ ಸೂಕ್ಷ್ಮವಾದಂತಹ ಒಂದು ವಸ್ತು ಆಗಿದ್ದಾನೆ ಮತ್ತು ಅನಂತಮಯ ಕೂಡ ಯಾವಾಗ್ಲೂ ಅಂತ. ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿ ಒಂದು ಮಾತು ಹೇಳ್ತಾರೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಅಂದ್ರೆ ಈ ಆತ್ಮ ಅನ್ನೋದು ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆತ್ಮ ಅನ್ನೋದು ನೈದರ್ ಬಾರ್ನ್ ನಾರ್ ಡೈಸ್ ಅಂತ ಹೇಳುವಂತ ಮಾತಿದೆ. ತೈತರಿಯ ಉಪನಿಷತ್ತಲ್ಲಿ ಇನ್ನೊಂದು ಸುಂದರವಾದಂತಹ ಮಾತುಗಳಿದೆ. ಅದು ಏನ್ ಹೇಳುತ್ತೆ ಅಂದ್ರೆ, ಈ ಪೂರ್ತಿ ಈ ದೇಹ, ಈ ಮನುಷ್ಯ 5 ಕೋಶಗಳಿಂದ ಆಗಿರುವಂತಹವನು, 5 ಕೋಶಗಳ ಮಿಶ್ರಣ ಅಂತ ಹೇಳ್ತಾರೆ. ಅದೇನಪ್ಪಾ ಅಂತಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತೆ ಆನಂದಮಯ ಅಂತ ಹೇಳಿ. ಈ 5 ಕೋಶಗಳ ಮಿಶ್ರಣ ಹೊಂದಿರುವಂತಹ ಈ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಎಲ್ಲ ಒಂದು ಕೋಶಗಳನ್ನ ತೃಪ್ತಿಪಡಿಸೋದಕ್ಕೆ ಪ್ರಯತ್ನ ಬೀಳ್ತಾನೆ. ಆದರೆ ಕೆಲವೊಂದು ಅಸಫಲವಾಗಿ ನಿಂತ್ಕೊಂಡ್ಬಿಡುತ್ತೆ. ಉದಾಹರಣೆಗೆ ಒಂದು ಯೋಚನೆ ಮಾಡಿ, ಒಂದು ಕಂಪ್ಯೂಟರ್ ಅಂತ ಅನ್ಕೊಳ್ಳೋಣ. ಆ ಕಂಪ್ಯೂಟರ್ನ ದೇಹ ಅಂತ ಅನ್ಕೊಳ್ಳೋದಾದ್ರೆ ಹಾರ್ಡ್ ಡಿಸ್ಕ್, ಸ್ಕ್ರೀನು ಮತ್ತೆ CPU ಇದೆಲ್ಲ ಅಳಿಬಹುದು. ಸಾಫ್ಟ್ವೇರ್ ಆದ್ರೆ ಅದು ಮನಸ್ಸು ಅಂತ ಅನ್ಕೊಳ್ಳಿ. ಅದರ ಗಾತ್ರ, ಭಾವನೆ, ಯೋಚನೆ ಅಳಿಯಲು ಸಾಧ್ಯ ಇದೆಯಾ? ವಿದ್ಯುತ್ ಇದೆಯಲ್ಲ, ಅದು ಜೀವ. ವಿದ್ಯುತ್ ಇದ್ದಾಗ ಮಾತ್ರ ಕಂಪ್ಯೂಟರ್ ಜೀವಂತ, ಇಲ್ಲ ಅಂದ್ರೆ ಅದು ನಿರ್ಜೀವ. ಹಾಗೆಯೇ ದೇಹ ಅಂದ್ರೆ ಯಂತ್ರ, ಮನಸ್ಸು ಅಂದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ಅಂತೀವಲ್ಲ ಅದು, ಹಾಗೆ ಆತ್ಮ ಮತ್ತೆ ಪ್ರಾಣ ಅಂದ್ರೆ ಆ ಒಂದು ವಿದ್ಯುತ್ ಅಂತ ಹೇಳ್ಬೋದು. ಇದು ಮನುಷ್ಯನ ಚರ್ಯೆ ಅಂತಂದ್ರೆ ತಪ್ಪಾಗಲ್ಲ. ಮನುಷ್ಯನು ಕೇವಲ ದೇಹವಲ್ಲ, ಅವನೊಳಗೆ ವಿಸ್ಮಯಕರವಾದಂತಹ ಅನಂತ ಚೇತನವಿದೆ. ಯಾರನ್ನ ನೋಡಿ ಅವರ ಗೋಚರ ರೂಪದಿಂದ ಮಾತ್ರ ಯಾವತ್ತು ಇವನು ಹೀಗೆ ಅಂತ ಹೇಳಿ ತೀರ್ಪನ್ನ ಕೊಡಬಾರದು. ಮನುಷ್ಯನ ಒಂದು ಅಳಿಯುವಂತಹ ಜಡ್ಜ್ಮೆಂಟಲ್ ಆಗಿ ನಾವು ಇರಬಾರದು ಅಂತ ಹೇಳ್ತಾರೆ. ಮನುಷ್ಯನು ಬ್ರಹ್ಮಾಂಡದ ಕಿರು ಪ್ರತಿಬಿಂಬ ಅಂತಂದ್ರೆ ತಪ್ಪಾಗಲ್ಲ. ಅವನೊಳಗೆ ಜಗತ್ತಿನ ರಹಸ್ಯ ಇದೆ, ಆತ್ಮದ ಅನಂತತೆ ಇದೆ, ದೈವತ್ವದ ಒಂದು ಎಂಬಿಡ್ನೆಸ್ ಇದೆ. ಅಂದ್ರೆ ಅರ್ಥ ಏನು ಅಂದ್ರೆ ಆ ದೈವತ್ವವನ್ನು ಅವನು ಹೊಂದಿದ್ದಾನೆ ಅಂತ. ಇಲ್ಲಿ ಅಳೆಯಬಹುದಾದದ್ದು, ಅಳೆಯಲಾಗದ್ದು ಅಂತೇಳಿ 2 ಒಂದು ಪ್ರಮೇಯಗಳನ್ನ ಹೇಳ್ತಾರೆ. ದೇಹ ಅಳೆಯಬಹುದಾದದ್ದು, ನರ, ರಕ್ತ, ಎಲುಬು, ಕ್ರಿಯೆ, ಸ್ಥೂಲ ಇವೆಲ್ಲ ಅಳೆಯಬಹುದಾದದ್ದು. ಆದರೆ ಅಳೆಯಲಾಗದ್ದು ಮನಸ್ಸು, ಚೇತನ, ಭಾವನೆ. ಇದು ಸೂಕ್ಷ್ಮತರವಾದಂತಹ ಒಂದು ವಿಚಾರ. ಈ 2ರ ಮಿಶ್ರಣವೇ ಮನುಷ್ಯ ಅಂತ ಹೇಳಿ ನಾವು ಹೇಳ್ಬೋದು. ದೇಹವನ್ನ ಅಳೆಯಬಹುದು, ಮನಸ್ಸನ್ನ ಅಳೆಯಲಾಗದು ಅಂತಂದಾಗ ಯಾವತ್ತೂ ಒಂದು ಸುಂದರವಾದಂತಹ ಉದಾಹರಣೆಯನ್ನ ಕೊಡ್ಬೋದು. ಒಬ್ಬರಿಗೆ ಒಂದು ಮಾತು ಹೇಳಿದ್ರು ಯಾರಿಗೋ ಅದು ಹಾಸ್ಯವಾಗತ್ತೆ, ಯಾರಿಗೋ ಅದು ಪರಿಹಾಸ್ಯವಾಗತ್ತೆ, ಯಾರಿಗೋ ಅದು ಅವಮಾನವಾಗುತ್ತೆ. ದೇಹ ಒಂದೇ, ಆದ್ರೆ ಪ್ರಕ್ರಿಯೆಗಳು ನೋಡಿ ಅವರವರು ಎನಿಸಿದಾಗೆ, ಅವರವರು ಅರ್ಥ ಮಾಡ್ಕೊಂಡಾಗೆ ಬಹಳ ವಿಭಿನ್ನ. ಇದು ಮನಸ್ಸಿನ ಅಪ್ರಮೇಯತೆ ಅಂತಂದ್ರೆ ತಪ್ಪಾಗಲ್ಲ. ಹೀಗೆ ಹೇಳೋದಾದ್ರೆ ನಾವು ನೋಡಿದ್ದು ಇನ್ನೊಂದು ಮಾತು. ಈ ಮನಸ್ಸು ಅಥವಾ ಆತ್ಮವನ್ನ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಾಯಂ ಚಿಂದಂತಿ ಶಸ್ತ್ರಾಣಿ ನಾಯಂ ದಹತಿ ಪಾವಕಃ ಅಂತ ಹೇಳಿ. ಆತ್ಮನಿಗೆ ಮರಣ ಇಲ್ಲ, ಆತ್ಮನಿಗೆ ರೂಪ ಇಲ್ಲ, ಅದನ್ನ ಕತ್ತರಿಸೋಕಾಗಲ್ಲ, ಅದನ್ನ ದಹಿಸೋಕಾಗಲ್ಲ, ಅದನ್ನ ಒಣಗಿಸೋಕಾಗಲ್ಲ ಅಂತ ಹೇಳಿ ಹೇಳುವಂತಹ ಮಾತು ಅಲ್ಲಿ ಬರುತ್ತೆ. ಅದಾದ ಮೇಲೆ ಈ ಮನುಷ್ಯನ ದೇಹ ಕೇವಲ ದೇಹವಲ್ಲ ಅಂತ ಹೇಳಿದೆ ಆಗ್ಲೇ. ಅಳಿಯಬಹುದಾದಂತಹ ಸ್ಥೂಲ ದೇಹ ಅಲ್ಲ, ಅಳಿಯಲಾಗದಂತಹ ಸೂಕ್ಷ್ಮ ಮನಸ್ಸು ಕೂಡ ಅದರಲ್ಲಿದೆ. ಅದಕ್ಕೆ ಮಿತಿನೇ ಇಲ್ಲದಂತಹ ಆತ್ಮ ಈ 3 ಅದ್ಭುತವಾದಂತಹ ಸೃಷ್ಟಿ ಅಂತ ಹೇಳ್ಬೋದು. ನಾವು ಇತರರನ್ನ ಅವರ ದೇಹ ನೋಡಿ ಮಾತ್ರ ಅಳಿಬಾರ್ದು ಅಥವಾ ಅವರ ದೇಹ ನೋಡಿ ತೀರ್ಪನ್ನ ಕೊಡಬಾರ್ದು. ಅವರೊಳಗಿನ ಮನಸ್ಸು, ಅವರೊಳಗಿನ ಪ್ರಾಣವನ್ನ, ಅವರೊಳಗಿರುವ ದೇವರನ್ನ ನಾವು ನೋಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಗೊತ್ತಿರುವಂತಹ ಒಂದು ಮಾತು ನೋಡಿ, ಸೂಕ್ಷ್ಮವಾಗಿ ಹೇಳೋದೇ ಆದ್ರೆ ನಮಗೆ 206 ಎಲುಬುಗಳಿದೆ, 600ಕ್ಕೆ ಮೇಲ್ಪಟ್ಟಂತಹ ಸ್ನಾಯುಗಳಿದೆ, 90,000 ಕಿಲೋಮೀಟರ್ ಉದ್ದದ ರಕ್ತನಾಳಗಳಿದೆ. ಇದೆಲ್ಲ ಕೂಡ ಸಾಂಖ್ಯಾತ್ಮಕ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಆದ್ರೆ ಮನಸ್ಸಿನ ಗಾತ್ರ ಏನು, ಬಣ್ಣ ಏನು, ರೂಪ ಏನು, ಮಿತಿ ಇದೆಯೇ? ಇಲ್ಲ. ಅದಕ್ಕೋಸ್ಕರ ಮನಸ್ಸು ಅಪ್ರಮೇಯ ಅಂತ ಹೇಳೋದು. ಸೊ ಹೀಗಾಗಿ ಈ ಒಂದು ಮನಸ್ಸು ಮತ್ತೆ ಈ ಒಂದು ದೇಹದ ಒಂದು ಸುಂದರತೆಯನ್ನ ಋಗ್ವೇದ ಹೇಳುತ್ತೆ, ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ. ಮನುಷ್ಯ ಮತ್ತು ಬ್ರಹ್ಮಾಂಡ ಒಂದೇ ತತ್ವ, ಅಂದ್ರೆ ಮ್ಯಾಟ್ರಿಕ್ಸ್ ಅಂತಾರಲ್ಲ ಅದು. ಮನುಷ್ಯನೇ ಒಂದು ಸಣ್ಣ ಬ್ರಹ್ಮಾಂಡ, ಅದನ್ನ ಮೈಕ್ರೋಕೋಸಮ್ ಅಂತಾರೆ. ಬ್ರಹ್ಮಾಂಡ ಒಬ್ಬ ದೊಡ್ಡ ಮನುಷ್ಯ, ಅದನ್ನ ಮ್ಯಾಕ್ರೋಕೋಸಮ್ ಅಂತ ಅನ್ಬಹುದು. ಹೀಗೆ ಈ ಒಂದು ಸುಂದರವಾದಂತಹ 102ನೆಯ ಒಂದು ಕಗ್ಗದಲ್ಲಿ ಬ್ರಹ್ಮಾಂಡದ ಸಾರವನ್ನ, ಜೀವನದ ಸಂಗೀತವನ್ನ, ಚೈತನ್ಯದ ದೀಪವನ್ನ, ದೈವತ್ವದ ನೆಲೆಯನ್ನ ಸುಂದರವಾಗಿ ಬಿಚ್ಚಿಡ್ತಾರೆ DVG ಅವರು. ಮನುಷ್ಯನನ್ನ ಅರಿತ್ರೆ ನಮ್ಮನ್ನೇ ಅರಿತಂತೆ, ನಮ್ಮನ್ನ ಅರಿತ್ರೆ
ದೇವರನ್ನೇ ಅರ್ಥಂತೆ ಅಂತ ಹೇಳುವಂತಹ ಮಾತು. ಕೊನೆಗೆ ಭಾವಪೂರ್ಣವಾದಂತಹ ಮಾತೇನಪ್ಪ ಅಂದ್ರೆ, ಅಂತೂ ಮನುಷ್ಯನು ದೇಹದಲ್ಲಿ ಸೀಮಿತನಲ್ಲ, ಮನಸ್ಸಿನಲ್ಲಿ ವಿಶಾಲ, ಆತ್ಮದಲ್ಲಿ ಅನಂತ ಅಂತ ಹೇಳ್ಬೋದು. ಅದು ಮನುಷ್ಯನ ಗೌರವ, ಅದು ಈ ಕಗ್ಗದ ಅಮೃತ ಅಂತಂದ್ರೆ ತಪ್ಪಾಗಲ್ಲ. ಕಾಯ ನಿರ್ಣೇಯವದರೊಳು ಮನವ ನಿರ್ಣೇಯ, ಸ್ನಾಯು ಸಂಖ್ಯೆಯ ಜೀವಳಮ ಸಂಖ್ಯೆಯ, ಮೇಯ ಪ್ರಮೇಯ ಮಿಶ್ರಣವಿಂತು ನರಜಂತು, ನೇಯವದು ವಿಶ್ವಕಂ ಮಂಕುತಿಮ್ಮ, ನೇಯವದು ವಿಶ್ವಕಂ ಮಂಕುತಿಮ್ಮ. ಮತ್ತೊಂದು ಕಗ್ಗದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ನಮಸ್ಕಾರ.